ರುಚಿ ರುಚಿಯಾದ ಘಮ ಘಮ ಅನ್ನುವಂಥ ಮಾವಿನಕಾಯಿ ಚಿತ್ರಾನ್ನ ತುಂಬ ಸಿಂಪಲಾಗಿ ಮಾಡಬಹುದು. ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ ಅರ್ಧ ಸ್ಪೂನು, ಒಂದು 10 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚು ಶುಂಠಿ, 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದು ಒಂದು 5ರಿಂದ 6 ಜನಕ್ಕಾಗಷ್ಟು ಗೊಜ್ಜು ರೆಡಿ ಆಗುತ್ತೆ. ಹಾಗಾಗಿ ನಿಮ್ಮ ಕ್ವಾಂಟಿಟಿ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಹೆಚ್ಚಿಸ್ಕೊಳ್ಳಿ. ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಈಗ ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಶೇಂಗಾನ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಕಡಲೆಬೇಳೆ ಅರ್ಧ ಸ್ಪೂನು, ಉದ್ದಿನಬೇಳೆ ಅರ್ಧ ಸ್ಪೂನು, ಸಾಸಿವೆ 1/4 ಸ್ಪೂನು, ಜೀರಿಗೆ 1/4 ಸ್ಪೂನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಒಂದು 6 ಜನಕ್ಕಾಗುತ್ತೆ. ನೋಡಿಕೊಂಡು ನೀವು ಇಂಗ್ರೀಡಿಯೆಂಟ್ಸ್ನ ಹೆಚ್ಚಿಸ್ಕೊಳ್ಳಿ. ನಾನು 2 ಗೆಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಒಂದು 10ರಿಂದ 12 ಕಾಳಷ್ಟು ಮೆಂತ್ಯದ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಕೆಂಪು ಬಣ್ಣ ಬಂದ ನಂತರ ಮಿಕ್ಸ್ ಮಾಡಿಕೊಂಡು ತರಿ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಒಂದು 2ರಿಂದ 3 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಮಾವಿನಕಾಯಿ ಹುಳಿ ಇರೋದ್ರಿಂದ ಸಕ್ಕರೆ ಬ್ಯಾಲೆನ್ಸ್ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಅದೊಂದು 2 ನಿಮಿಷ ಸಾಫ್ಟಾಗಿ ಬೇಯೋಷ್ಟರಲ್ಲಿ ಮಾವಿನಕಾಯಿನ ಈ ರೀತಿ ಸಿಪ್ಪೆ ತೆಗೆದು ಇದನ್ನು ತುರ್ಕೋಬೇಕಾಗತ್ತೆ. ಕೊಬ್ಬರಿ ತುರ್ತೀವಲ್ಲ ಆ ರೀತಿ ತುರ್ಕೊಳ್ಳಿ. ಹೆಚ್ಚಾಕಿದ್ರೆ ಅಷ್ಟು ಸಾಫ್ಟಾಗಿ ಬೇಯಲ್ಲ. ನಾವು ನೀರು ಹಾಕೋದಿಲ್ಲ, ಜಸ್ಟು ಒಗ್ಗರಣೆಯಲ್ಲಿ ಬೇಯಿಸೋದ್ರಿಂದ ಈ ರೀತಿ ತುರಿದು ಹಾಕ್ಕೊಳ್ಳಿ. ಒಳಗಡೆ ಹೋಟೆ ಮತ್ತು ಮೇಲ್ಗಡೆ ಸಿಪ್ಪೆ ಎರಡನ್ನೂ ತೆಗೆದು ಮಧ್ಯ ತಿರುಳನ್ನ ತುರಿದು ಹಾಕ್ಕೊಳ್ಳಿ. ಅದನ್ನೆಲ್ಲ ಒಂದು 2 ನಿಮಿಷ ಫ್ರೈ ಆದ ನಂತರ ಸ್ವಲ್ಪ ಮೆಣಸಿನ ಪುಡಿ 1/4 ಸ್ಪೂನಷ್ಟು, ಹಾಗೆ ಸ್ವಲ್ಪ ಹಿಂಗು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಪಟಾಪಟ್ ಅಂತ ಗೊಜ್ಜು ರೆಡಿ ಹಾಗೆ ಹೋಯಿತು. ಇದರಲ್ಲಿ ಎಕ್ಸ್ಟ್ರಾ ಇರೋಂಥ ಗೊಜ್ಜನ್ನ ನೀವು ಬೇರೆ ಡಬ್ಬಿಗೆ ಸ್ಟೋರ್ ಮಾಡ್ಕೊಳ್ಬೋದು. ಹೊರಗಡೆ ಒಂದು 2 ದಿನ ಇರುತ್ತೆ ಫ್ರಿಜ್ ಇಲ್ದೇ. ಇದನ್ನು ನೀವು ಸ್ಯಾಂಡ್ವಿಚ್ ಆಗಿ ಉಪಯೋಗಿಸ್ಬೋದು, ಚಪಾತಿ ರೋಲ್ಗೆ ಮಾಡ್ಬೋದು, ಅಥವಾ ಸಾಂಬಾರುಗಳು ಕೂಡ ಮಿಕ್ಕಿದೇನೋ ಸಾಂಬಾರುಗಳು ಕೂಡ ನೀವು ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ತಿನ್ನೋದಕ್ಕಾಗಲ್ಲ, ವೇಸ್ಟ್ ಆಗುತ್ತೆ ಅನ್ನೋದಾದರೆ ಸಾಂಬಾರು ಯಾವುದನ್ನು ಸಾಂಬಾರಿಗೆ ಗಟ್ಟಿ ಸಾಂಬಾರುಗಳು ಕೂಡ ಹಾಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡೋರು ಈ ರೀತಿ ಒಂದು ಸಲ ಪೇಸ್ಟ್ನ ಕೂಡ ರೆಡಿ ಮಾಡಿ ನೀವು ಸಮಯ ಇಲ್ಲಾಂದರೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡು ಬೇಕಾದಾಗ ಅನ್ನಕ್ಕೆ ಮಿಕ್ಸ್ ಮಾಡಬಹುದು. ಯುಗಾದಿ ಹಬ್ಬಕ್ಕೆ ಈ ರೀತಿ ಚಿತ್ರಾನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ. ಓಕೆ, ಬೈ, ಥ್ಯಾಂಕ್ ಯು.